18 ಮಾರ್ಚ್ 2019ರಿಂದ 24 ಮಾರ್ಚ್ 2019 ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗಿನ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಗಾಗ ಹಿರಿಯರಿಗೆ ದೇಹಾಲಸ್ಯ ಕಾಣಬರುತ್ತದೆ. ಅಧಿಕಾರಿಗಳ ಅವಕೃಪೆ ವೃತ್ತಿರಂಗದಲ್ಲಿ ಅನುಭವಕ್ಕೆ ಬರೋದ್ರಿಂದ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶವಿರದೆ ನಿರಾಶೆ ತರುತ್ತದೆ. ಮಹಿಳೆಯರು ಆಗಾಗ ಮಾನಸಿಕ ಖಿನ್ನತೆ ಅನುಭವಿಸುವ ಸಮಯ ಇದು. ತಾಳ್ಮೆ ಸಮಾಧಾನದಿಂದ ವ್ಯವಹರಿಸಿ. ಕೋರ್ಟ್ ಕಚೇರಿಗಳ ಸುತ್ತಾಟದಿಂದ ಅನಾವಶ್ಯಕ ಧನವ್ಯಯವಾಗುತ್ತದೆ. ಕೃಷಿ ಕಾರ್ಯಗಳು ಅಡೆತಡೆಗಳಿಂದ ಮುಂದುವರಿಯಲಿವೆ. ಸಾಂಸಾರಿಕವಾಗಿ ಸದಸ್ಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿರಿ. ಶುಭವಾರಗಳು ಸೋಮವಾರ, ಗುರುವಾರ, ಶನಿವಾರ. ವೃಷಭ ರಾಶಿ ಹಂತ ಹಂತವಾಗಿ ತೋರಿಬರುವ ವೃದ್ಧಿಯಿಂದ ಉತ್ಸಾಹಶೀಲರಾಗಿ ಮುಂದುವರಿಯಲಿದ್ದೀರಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇಡಿ. ಆರೋಗ್ಯ ಭಾಗ್ಯ ಸುಧಾರಿಸುತ್ತದೆ. ಶೃಂಗಾರೋಪಕರಣಗಳ ಮಾರಾಟಗಾರರಿಗೆ ಆದಾಯ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಸದ್ಯದಲ್ಲಿ ಶುಭ ಮಂಗಳ ಕಾರ್ಯಗಳು ಮುನ್ಸೂಚನೆ ಲಭಿಸುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಲ್ಲದಿದ್ದರೂ ತೃಪ್ತಿದಾಯಕ ಫಲಿತಾಂಶ ಸಿಗಲಿದೆ. ರಾಜಕೀಯದಲ್ಲಿ ಮುನ್ನಡೆ ಇದ್ದರೂ ಷಡ್ಯಂತ್ರಕ್ಕೆ ಬಲಿಯಾಗುವ ಪ್ರಸಂಗಗಳು ಒದಗಿ ಬರುತ್ತವೆ. ಸಾಂಸಾರಿಕವಾಗಿ ನೆಮ್ಮದಿಯಿಂದ ಸಮಾಧಾನ ಸಿಗುತ್ತದೆ. ಶುಭವಾರಗಳು ಮಂಗಳವಾರ, ಬುಧವಾರ ಹಾಗೂ ಶುಕ್ರವಾರ. ಮಿಥುನ ರಾಶಿ ಮಿಶ್ರ ಫಲವನ್ನು ಅನುಭವಿಸುವಿರಿ. ಆದಾಯ ಉತ್ತಮವಿದ್ದರೂ ನಿರೀಕ್ಷಿತ ಖರ್ಚು ವೆಚ್ಚಗಳಿಂದಾಗಿ ಅಸಂತುಷ್ಟರಾಗುತ್ತೀರಿ. ಶುಭ ಮಂಗಳ ಕಾರ್ಯಗಳು ಎಣಿಸಿರುವಂತೆ ನಡೆದು ಹೋಗಲಿವೆ. ಯುವಕ ಯುವತಿಯರಿಗೆ ಪ್ರಣಯ ಭಂಗ ಕಳವಳಕ್ಕೆ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳ ನಿರೀಕ್ಷೆ ಹೇಳಿದ ರೀತಿಯಲ್ಲಿ ತೋರಿಬರಲಾರದು. ಮಹಿಳೆಯರಿಗೆ ಆಗಾಗ ಆತ್ಮವಿಶ್ವಾಸದ ಅಭಾವ ಎದ್ದು ಕಾಣುತ್ತದೆ. ನೌಕರ ವರ್ಗಕ್ಕೆ ಉದ್ಯೋಗದಲ್ಲಿ ಮುನ್ನಡೆ ಇದ್ದರೂ ಕಿರಿಕಿರಿ ತಪ್ಪುವುದಿಲ್ಲ. ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳುತ್ತಾ ಹೋಗದಿರಿ. ಶುಭವಾರಗಳು ಬುಧವಾರ, ಗುರುವಾರ ಹಾಗೂ ಶನಿವಾರ. ಕಟಕ ರಾಶಿ ವೃತ್ತಿರಂಗದಲ್ಲಿ ಹೆಚ್ಚಿನ ಎಚ್ಚರ ಇರಲಿ. ಹೆತ್ತವರಿಗೆ ಮಕ್ಕಳ ಉತ್ತಮ ಫಲಿತಾಂಶ ಮುದ ನೀಡುತ್ತದೆ. ದೂರ ಸಂಚಾರದಲ್ಲಿ ವಾಹನ ಅಪಘಾತ ಸಾಧ್ಯತೆ ಇದೆ. ಪ್ರತಿಕೂಲವಾದ ರಾಹುವಿನಿಂದ ಗುಹ್ಯ ರೋಗಗಳು, ಚರ್ಮ ರೋಗಗಳು ಕಾಡುತ್ತವೆ. ಕೌಟುಂಬಿಕವಾಗಿ ಸದಸ್ಯರೊಡನೆ ಮನಸ್ತಾಪಕ್ಕೆ ಕಾರಣರಾಗದಂತೆ ಕಾಳಜಿ ವಹಿಸುವುದು ಅಗತ್ಯ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಆಗಾಗ ಹಿನ್ನಡೆ ಗೋಚರಕ್ಕೆ ಬರುತ್ತದೆ. ಧರ್ಮಪತ್ನಿಯ ಸೂಕ್ತ ಸಲಹೆ ಸಹಕಾರಕ್ಕೆ ಸ್ಪಂದಿಸಬೇಕಾಗುತ್ತದೆ. ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಿದ್ದು ಶುಭವಾರಗಳು ಬುಧವಾರ, ಗುರುವಾರ, ಶುಕ್ರವಾರ. ಸಿಂಹರಾಶಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಆಗಾಗ ವಾಹನ ಯಂತ್ರಗಳ ರಿಪೇರಿಯಾಗಿ ಧನ ವ್ಯಯವಾಗುತ್ತದೆ. ಹೋಟೆಲ್ ಕೈಗಾರಿಕಾ ಉದ್ಯಮಗಳಲ್ಲಿ ಕೆಲಸಗಾರರ ಕೊರತೆ ಹಾಗೂ ಕಿರಿಕಿರಿ ದಿನನಿತ್ಯದ ಮಾತಾಗುತ್ತದೆ. ಅವಿವಾಹಿತರ ಕನಸು ನನಸಾಗಬಹುದು. ಪ್ರಯತ್ನ ಬಲ ನಿಮ್ಮದು. ದೈವ ಇಚ್ಛೆ ಭಗವಂತನದು. ಉದ್ಯೋಗ ರಂಗದಲ್ಲಿ ಅಧಿಕಾರಿ ವರ್ಗದವರ ಅವಕೃಪೆ ತೋರಿ ಬರಬಹುದು. ಕೌಟುಂಬಿಕರೊಡನೆ ಮಾತಿನಿಂದ ಅನಗತ್ಯ ಘರ್ಷಣೆಯಾಗುತ್ತದೆ. ಶುಭವಾರಗಳು ಸೋಮವಾರ, ಶುಕ್ರವಾರ ಹಾಗೂ ಭಾನುವಾರ. ಕನ್ಯಾ ರಾಶಿ ಆಗಾಗ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸುವಂತಹದ್ದು. ಸಾಂಸಾರಿಕ ಸುಖ ಸಂತೋಷಗಳು ಅನುಭವಿಸಲಿದ್ದೀರಿ. ಗೃಹದಲ್ಲಿ ಶುಭ ಮಂಗಳ ಕಾರ್ಯಗಳ ತಯಾರಿ ನಡೆಯುತ್ತದೆ. ಹಲವು ರೀತಿಯ ಆದಾಯಗಳು ಮೂಲಗಳು ಗೋಚರಕ್ಕೆ ಬರುತ್ತವೆ. ರಾಜಕೀಯ ವರ್ಗದವರಿಗೆ ಅಧಿಕಾರದ ಕುರ್ಚಿ ಸಿಗಲಿದೆ. ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಏರುಗತಿ ಕಾಣಿಸಿಕೊಳ್ಳುವುದು. ಚಿನ್ನ, ಬೆಳ್ಳಿ, ಕಬ್ಬಿಣ ವ್ಯವಹಾರಗಳು ಆದಾಯವನ್ನ ವರ್ಧಿಸುತ್ತವೆ. ಧಾರ್ಮಿಕ ಕಾರ್ಯಗಳಿಂದ ಪುಣ್ಯ ಸಂಪಾದನೆ ಇರುತ್ತದೆ. ವಾರಾಂತ್ಯ ಶುಭ ವಾರ್ತೆ ಇದೆ. ಶುಭವಾರಗಳು ಗುರುವಾರ, ಶುಕ್ರವಾರ ಹಾಗೂ ಶನಿವಾರ. ತುಲಾ ರಾಶಿ ಸದ್ಯದಲ್ಲಿ ಯಶಸ್ಸಿನ ಪಥ ನಿಮ್ಮದಾಗುತ್ತದೆ. ಎಲ್ಲ ವರ್ಗದವರಿಗೆ ಹೆಚ್ಚಿನ ಆದಾಯ ತರುವ ಸಮಯವಾಗಲಿದೆ. ನಾನಾ ರೀತಿಯಲ್ಲಿ ಅನಿರೀಕ್ಷಿತ ಧನಾಗಮನ ಕಾರ್ಯಸಿದ್ಧಿಯಾಗುತ್ತದೆ. ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮುಖಂಡರಿಗೆ ಸ್ಥಾನಮಾನ ಗೌರವ ಸಿಗುತ್ತದೆ. ಗೃಹ ನಿರ್ಮಾಣ ಶುಭ ಕಾರ್ಯಗಳಿಗೆ ಚಿಂತನೆಗೆ ಇದು ಸಕಾಲ. ಅಧ್ಯಾಪನ, ಪೌರೋಹಿತ್ಯ, ಅರ್ಚಕ ವೃತ್ತಿಯವರಿಗೆ ಸಂತೃಪ್ತಿ ಸಿಗುತ್ತದೆ. ಕ್ರಯ ವಿಕ್ರಯಗಳಲ್ಲಿ ಲಾಭಾಂಶ ಹೆಚ್ಚಲಿದೆ. ದೂರ ಸಂಚಾರದಲ್ಲಿ ಸಣ್ಣ ಪುಟ್ಟ ಪತನಾಘಾತದ ಭಯ ಇದೆ. ಶುಭವಾರಗಳು ಸೋಮವಾರ, ಶನಿವಾರ ಹಾಗೂ ಭಾನುವಾರ. ವೃಶ್ಚಿಕ ರಾಶಿ ದಿನದಿಂದ ದಿನಕ್ಕೆ ಹೆಚ್ಚಿನ ಖರ್ಚು ವೆಚ್ಚಗಳು ಆಗಾಗ ಕೈಗೂಡುವ. ಆರೋಗ್ಯಗಳಿಂದ ಜರ್ಜರಿತರಾಗುತ್ತೀರಿ. ಮಿತ್ರರೇ ಪರಮಶತ್ರುಗಳಾಗುತ್ತಾರೆ. ಎಚ್ಚರದಿಂದ ವ್ಯವಹರಿಸಿ. ಸಂಬಂಧಿಕರೇ ನಿಮ್ಮ ವಿಶ್ವಾಸಘಾತ ಮಾಡಿಯಾರು. ಗೃಹ ಉದ್ಯಮಗಳಿಗೆ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮುಗಿಸುವ ಪ್ರಸಂಗಗಳು ಕಂಡುಬಂದಾವು. ವ್ಯಾಪಾರ ವ್ಯವಹಾರಗಳು ಕುಂಟುತ್ತಾ ನಡೆಯುತ್ತವೆ. ಅನಗತ್ಯವಾಗಿ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ತೊಳಲಾಡುವ ಸಾಧ್ಯತೆ ಇದೆ. ತಾಳ್ಮೆ ಸಮಾಧಾನ ನಿಮ್ಮನ್ನು ಕಾಪಾಡಲಿದೆ. ದೇವಸ್ಥಾನ, ಮನೆ, ಮಂದಿರಕ್ಕೆ ಖರ್ಚು ಬಂದಿತು. ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ಧನುರಾಶಿ ನಾನಾ ರೀತಿಯ ಅಧಿಕ ವ್ಯಯಗಳಿದ್ದರೂ ಧನಾಗಮನ ಇದ್ದೇ ಇರುತ್ತದೆ. ವೃತ್ತಿರಂಗದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಮುನ್ನಡೆ ಶತ್ರುಗಳ ಅಸೂಯೆಗೆ ಕಾರಣವಾಗಬಹುದು. ರಾಹು ಶನಿ ಯೋಗದಿಂದ ಆಗಾಗ ಸಂಚಾರ, ಅನಾರೋಗ್ಯ, ನರ ಸಂಬಂಧಿ ತೊಂದರೆಗಳು ಕಂಡುಬರುತ್ತವೆ. ಹಲವಾರು ಮಹತ್ವದ ಕೆಲಸ ಕಾರ್ಯಗಳು ನಾಂದಿ ಹಾಡಲಿವೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳ ಚಿಂತನೆ ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ನಿರುದ್ಯೋಗಿಗಳಿಗೆ ಬಹುದಿನಗಳ ಬಳಿಕ ಉದ್ಯೋಗ ಲಾಭ ಇದೆ. ಶುಭವಾರಗಳು ಮಂಗಳವಾರ, ಬುಧವಾರ ಹಾಗೂ ಗುರುವಾರ. ಮಕರ ರಾಶಿ ಈಗ ಗುರುವಿನ ಕರುಣಾ ಕಟಾಕ್ಷದ ಬಲ ಇದೆ. ತಾತ್ಕಾಲಿಕವಾಗಿ ತೋರಿಬರುವ ಅಡೆತಡೆಗಳು ನಿವಾರಣೆಯಾಗಿ ಸಂತೋಷ ತರುವ ಸಮಯ ಇದಾಗುತ್ತದೆ. ಉದ್ಯೋಗದಲ್ಲಿ ಸ್ಥಾನ ಪಲ್ಲಟದ ಸಾಧ್ಯತೆ ಇದೆ. ರಾಜಕೀಯ ವರ್ಗದವರಿಗೆ ಸ್ಥಾನಮಾನ ಗೌರವಗಳು ಲಭಿಸಲಿವೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಮರುಹುಟ್ಟು, ಹಳೆಯ ಪದಾರ್ಥಗಳು, ಚರ್ಮ, ಹುಲ್ಲು, ಎಣ್ಣೆ ಇತ್ಯಾದಿಗಳಿಗೆ ಅಧಿಕ ಲಾಭ ಇರುತ್ತದೆ. ಲೋಹದ ವ್ಯಾಪಾರಿಗಳಿಗೆ ವಿಶ್ರಾಂತಿ ಇರೋದಿಲ್ಲ. ಪುರೋಹಿತ, ಅರ್ಚಕ ವರ್ಗದವರಿಗೆ ಸಂತೋಷ ತರುವ ಸಮಯ ಇದು. ಶುಭವಾರಗಳು ಬುಧವಾರ, ಶುಕ್ರವಾರ, ಶನಿವಾರ. ಕುಂಭರಾಶಿ ಆಗಾಗ ತಾಪತ್ರಯಗಳು ತೋರಿ ಬಂದವು. ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರವನ್ನು ಸರಿಯಾಗಿಟ್ಕೊಳ್ಳಿ. ಮಡದಿಯ ಮುನಿಸು ಕಷ್ಟದಾಯಕ. ಋಣಬಾಧೆ ಆಗಾಗ
ಇದ್ದಾಗ ಪರಿಹರಿಸಬೇಕಾಗುತ್ತದೆ. ಕೌಟುಂಬಿಕ ಸಂಬಂಧ ವಾದ ವಿವಾದಗಳು ತೋರಿಬಂದವು. ವಾಹನ ಯಂತ್ರ ರಿಪೇರಿಗಾಗಿ ಖರ್ಚು ತಂದಿತ್ತು. ದೇಹ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಹವಾಮಾನ ಪ್ರಸಂಗ ತೋರಿಬರುತ್ತದೆ. ಅರ್ಚಕ ಪುರೋಹಿತರಿಗೆ ಇದು ಹಿತದ ಸಮಯವಲ್ಲ. ಮನೆಯಲ್ಲಿ ಕಳ್ಳಕಾಕರರ ಭೀತಿ ತರುತ್ತದೆ. ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ಇನ್ನು ಕೊನೆಯದಾಗಿ ಮೀನರಾಶಿ. ನಾನಾ ರೀತಿಯ ಆದಾಯದ ಮೂಲಗಳು ಸೊರಗುವ ಸಾಧ್ಯತೆಗಳು ತೋರಿಬಂದಿದ್ದರೂ ಗಮನ ಇರಲಿ. ದ್ವಂದ್ವ ಮನಸ್ಸು ಕಾರ್ಯಾನುಕೂಲಕ್ಕೆ ವಿಳಂಬ ತರುತ್ತದೆ. ದೂರ ಸಂಚಾರದಲ್ಲಿ ಅಪಘಾತದ ಭೀತಿ ತರುತ್ತದೆ. ಹಾಗೆ ಆರೋಗ್ಯ ಭಾಗ್ಯವನ್ನು ಗಮನಿಸುತ್ತಾ ಇರಬೇಕಾಗುತ್ತದೆ. ವಿದ್ಯಾರ್ಥಿಗಳಿಗೆ ಸಹವಾಸದಿಂದ ವಿದ್ಯಾಭಂಗವಾದೀತು. ವಿದೇಶ ಪ್ರಯಾಣಗಳಿಗೆ ಅವಕಾಶ ದೊರಕುತ್ತದೆ. ವಿದ್ಯಾ ಶಿಕ್ಷಣ ಸಂಸ್ಥೆಗಳಿಗೆ ವಂಚನೆಗೆ ಆಸ್ಪದ ಇರುತ್ತದೆ. ಸಾರ್ವಜನಿಕ ಸೇವೆಯರಿಗೆ ಅಪವಾದ ಭೀತಿ ತಪ್ಪುವುದಿಲ್ಲ. ಶುಭವಾರಗಳು ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ. ಹೀಗಿದೆ ಈ ವಾರದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ.